ಮಾಡಬೇಕು. ಮಹಿಳೆಯರನ್ನ, ದುರ್ಬಲ ವರ್ಗದ ಮಹಿಳೆಯರನ್ನ ಆರ್ಥಿಕವಾಗಿ ಶಕ್ತಿಯನ್ನ ತುಂಬುವಂಥದ್ದು ಆಲೋಚನೆ ಈ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಉದ್ಯೋಗ ನಾವು ಬೇರೆ ಕಡೆ ಎಲ್ಲಿ ಕೊಡ್ಸಿದ್ರೆ ಹೆಣ್ಮಕ್ಳು ಹೋಗಲ್ಲ. ಅದೇ ಹಳ್ಳಿಯಲ್ಲಿ ಉದ್ಯೋಗ ಮಾಡ್ಬೇಕಂದ್ರೆ ಇದರ ಮಹತ್ವವನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಆರ್ಥಿಕವಾಗಿ ಚೈತನ್ಯ, ರೈತ ಮಹಿಳೆ, ಕೂಲಿಗೆ ಹೋಗುವಂತ ಹೆಣ್ಮಗು ಯಾವ ರೀತಿ ತನ್ನ ಬದುಕನ್ನ 5 ವರ್ಷಗಳಲ್ಲಿ ಕಟ್ಕೊಂಡಿದ್ದಾಳೆ. ಸರ್ಕಾರದಲ್ಲಿ ನಾವು ಇಷ್ಟು ಅನುದಾನ ಒಂದು ಜಿಲ್ಲೆಗೆ ತಗೊಳಕ್ ಆಗುತ್ತಾ? ಇಡೀ ರಾಜ್ಯಕ್ಕೆ ನಾವು ಈ ರೀತಿಯ ಅನುದಾನವನ್ನ ತರಲಿಕ್ಕೆ ಆಗುತ್ತಾ ಅನ್ನುವಂತ ಆಲೋಚನೆಯನ್ನ ನಾವು ಮಾಡಿದಾಗ ಈ ಮಹತ್ವಾಕಾಂಕ್ಷಿ ಯೋಜನೆಯ ದೂರದೃಷ್ಟಿ ನಮಗೆ ಅರ್ಥ ಆಗುತ್ತೆ. ಮತ್ತೆ ನಾವು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂದ್ರೆ ಶೈಕ್ಷಣಿಕ ಸಂಸ್ಥೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ಯಾವ ಬಡ ಮಕ್ಕಳು, ರೈತರ ಮಕ್ಕಳು, ಕೂಲಿಗೆ ಹೋಗೋ ಮಕ್ಕಳು ಎಲ್ಲಿ ಬಿಡ್ತಾರೆ, ಅಂಗನವಾಡಿ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅವನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ಕುಡಿಯೋ ನೀರಿಗೆ ಎಲ್ಲಿ ಅಭಾವ ಇದೆ, ಬರಗಾಲದಿಂದ ಯಾವ ಜಿಲ್ಲೆ ತತ್ತರಿಸ್ತಾ ಇದೆ ಅಂತ ಜಿಲ್ಲೆಗೆ ಕಲ್ಯಾಣಿ ಇರ್ಬೋದು, ಗೋಕುಂಟೆ ಇರ್ಬೋದು, ಕೆರೆಗಳ ಅಚ್ಚುಕಟ್ಟಿರ್ಬೋದು, ಇಂಥದನ್ನ ಅಭಿವೃದ್ಧಿ ಮಾಡುವಂತ ಯೋಜನೆಗಳೇ ಇದಾಗಿದೆ. ನರೇಗಾಲಿ ಏನ್ ಕೆಲಸ ಮಾಡ್ತಾ ಇದೀವಿ ಅನ್ನುವಂತ ಶಿಸ್ತನ್ನ, ಸಂಯಮವನ್ನ, ಜವಾಬ್ದಾರಿಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ನಾವು ನಡ್ಕೊಂಡ್ರೆ ತಪ್ಪಾಗತ್ತೆ. ಇದು ಇಡೀ ಒಂದು ಕ್ಷೇತ್ರದ ಸಮಸ್ಯೆ ಇಲ್ಲ, ಇಡೀ ರಾಜ್ಯದ್ದು, ದೇಶದ್ದು ಸಮಸ್ಯೆ ಅಂತ ನಾವು ಹೇಳಿದ್ರೆ ತಪ್ಪಾಗ್ಲಿಕ್ಕಾಗಲ್ಲ. ಇಡೀ ದೇಶಕ್ಕೆ 4,420 ಕೋಟಿ ಜನಸಂಖ್ಯೆಗೆ ಉದ್ಯೋಗವನ್ನ, ನೇರವಾಗಿ ಉದ್ಯೋಗವನ್ನ ಕೊಡುವಂತ ಮಹತ್ವಾಕಾಂಕ್ಷಿ ಯೋಜನೆ ಇದು. ಕರ್ನಾಟಕ ರಾಜ್ಯದಲ್ಲೂ ಕೂಡ 1,182 ಕೋಟಿ ದಿನ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ, ಮಾನವ ದಿನ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ. ನಮ್ಮ ಮನವಿ ಏನಂದ್ರೆ ಪ್ರತಿ ವರ್ಷ 90ರಿಂದ 100 ಭಾಗ ಕೇಂದ್ರ ಸರ್ಕಾರದಿಂದ ಅನುದಾನಿತ ಯೋಜನೆ ಇದಾಗಿರುತ್ತೆ. ಈ ಯೋಜನೆಗಳಲ್ಲಿ ಹಳ್ಳಿ ಭಾಗದಲ್ಲಿ ಸಮರ್ಪಕವಾಗಿರುವಂತಹ ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವಂತ ಚಿಂತನೆ ಆಗಿರುತ್ತೆ. ಆ ಗ್ರಾಮಕ್ಕೆ ಯಾವುದು ಸೂಕ್ತ ಇದೆ ಅಂತ ಕೆಲಸಗಳನ್ನ, ಅಂತ ಪರಿಕಲ್ಪನೆಯಲ್ಲಿ ಕೆಲಸ ಆಗುವಂತ ಉದ್ದೇಶ ಆಗಿರುತ್ತೆ. 20 ವರ್ಷಗಳಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ 54% ಮಾತ್ರ ಇಡೀ ರಾಜ್ಯದಲ್ಲಿ ಉದ್ಯೋಗ ಮಾಡಿದ್ದಾರೆ. ಆದ್ರೆ KGF ಕ್ಷೇತ್ರದಲ್ಲಿ 59% ಹೆಣ್ಮಕ್ಳು ಉದ್ಯೋಗ ಮಾಡಿದ್ದಾರೆ. ಅಂದ್ರೆ ಉದ್ಯೋಗದ ಅವಶ್ಯಕತೆ ಅವರಿಗೆ ಎಷ್ಟಿದೆ, ಆ ಭಾಗದಲ್ಲಿ ಕಾರ್ಮಿಕರಾಗಿರ್ಬೋದು, ಗ್ರಾಮೀಣ ಭಾಗದ ಮಹಿಳೆಯರಿಗೆ ಆ ಉದ್ಯೋಗದ ಅವಶ್ಯಕತೆ ಎಷ್ಟಿದೆ. ಈ ಕಳೆದ 20 ವರ್ಷಗಳಲ್ಲಿ ನೇರವಾಗಿ ಹೆಣ್ಮಕ್ಳಿಗೆ ನಾವು ಉದ್ಯೋಗ ಕೊಟ್ಟಿರುವಂತ ಪರಿಕಲ್ಪನೆ ಇದು. ಇಂಥ ಉತ್ತಮವಾಗಿರುವಂತ ಚಿಂತನೆ ಆಗಿರುವಂತ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಚಿಂತನೆ ಇಟ್ಕೊಂಡು ಇಂತಹ ಮಹತ್ವಾಕಾಂಕ್ಷಿ ಯೋಜನೆ 20 ವರ್ಷಗಳು ನಡೆದು ಬಂದಿರುವಂತಹ ಹಾದಿ. ಮತ್ತೆ ಪ್ರತಿ ಗ್ರಾಮಗಳಲ್ಲೂ ಯಾವುದು ಅಭಿವೃದ್ಧಿ ಆಗಿದೆ, ಕೆಲವೊಂದು ಗ್ರಾಮಗಳಲ್ಲಿ ಕುಡಿಯೋ ನೀರು, ಕೆಲವೊಂದು ಗ್ರಾಮಗಳಲ್ಲಿ ಶೈಕ್ಷಣಿಕ, ಕೆಲವೊಂದು ಗ್ರಾಮಗಳಲ್ಲಿ ನಮ್ಮ ರಸ್ತೆ, ನಮ್ಮ ಹೊಲ, ಎಷ್ಟೊಂದು ವಿಭಿನ್ನವಾಗಿರುವಂತಹ ಕಲ್ಯಾಣ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟಿರುವಂತಹ ನರೇಗಾ ಯೋಜನೆಯನ್ನ ನಾವು ಖಂಡಿತವಾಗೂ ಅದರ ಮಹತ್ವಾಕಾಂಕ್ಷಿ ಯೋಜನೆಯನ್ನ ತಿಳ್ಕೊಳ್ಳುವಂತ ಸಮಯ. ಪ್ರತಿಯೊಬ್ಬ ಶಾಸಕರು, ಗೌರವಾನ್ವಿತ ಶಾಸಕರು ಉದ್ಯೋಗ ಎಲ್ಲಿ ಸೃಷ್ಟಿಯಾಗಿದೆ ಅಂತ ಗವರ್ನರ್ ಅಡ್ರೆಸ್ ಮಾಡುವಾಗ ಪುಸ್ತಕ ತಗೊಂಡು ಹೇಳ್ತಾ ಇದ್ರು, ಇದು ಉದ್ಯೋಗ ಸೃಷ್ಟಿ ಅಲ್ವಾ? ಪ್ರತಿಯೊಂದು ಗ್ರಾಮದಲ್ಲೂ ಅಲ್ಲಿ ಸ್ವಾಭಿಮಾನವಾಗಿರುವಂತ ಹೆಣ್ಮಗುಗೆ, ಆರ್ಥಿಕವಾಗಿರುವಂತ ದುರ್ಬಲ ಹೆಣ್ಮಕ್ಕಳಿಗೆ, ಕೂಲಿಗೆ ಹೋಗೋ ಹೆಣ್ಮಕ್ಕಳಿಗೆ, ಯಾರಿಗೆ ಜಮೀನಿದ್ರು ಒಂದೇ ಒಂದು ಹನಿ ನೀರಿಲ್ದೇ ಇರುವಂತ ಹೆಣ್ಮಕ್ಕಳಿಗೆ ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆನ ಅಲ್ವಾ ಅನ್ನುವಂತ ಸತ್ಯನ ನಾವು ತಿಳ್ಕೋಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ, ನಾವು ಕೂಡ ನಾಳೆ ಮತ್ತೆ ಶಾಸಕರು ಆಗಿರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಹೋಗ್ಬೇಕಾಗತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಓದಿರಲ್ಲ, ವಿದ್ಯಾವಂತರಲ್ಲ, ಆದ್ರೂ ಕೂಡ ಅವರು ಉದ್ಯೋಗವನ್ನ ಆರಿಸ್ಕೊಂಡು ಬದುಕ್ತಾ ಇದ್ದಾರೆ ಕಳೆದ 20 ವರ್ಷಗಳಿಂದ. ನಿನ್ನೆ ವಿಚಾರ ಹೇಳ್ತಾ ಇಲ್ಲ, 5 ವರ್ಷಗಳ ನನ್ನ ಹತ್ರ ಸ್ಟಾಟಿಸ್ಟಿಕ್ಸ್ ಇದೆ. 5 ವರ್ಷಗಳಲ್ಲಿ ನಾವು ಸರ್ಕಾರದಲ್ಲಿ ಇಷ್ಟು ಅನುದಾನನ ತರಕ್ಕಾಗಲ್ಲ, ಉದ್ಯೋಗನ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ. 70 ಲಕ್ಷ ಹೆಣ್ಮಕ್ಳು ಉದ್ಯೋಗ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಅಂದ್ರೆ ಅದು ಚರಿತ್ರೆಯನ್ನ ಬರೆದ ಹಾಗೆ. ಮತ್ತೆ ಮಾನವ ದಿನಗಳು ಎಷ್ಟು ಸೃಷ್ಟಿಯಾಗಿದೆ ಅಂತಂದಾಗ ಎಲ್ಲ ಸ್ಟಾಟಿಸ್ಟಿಕ್ಸ್ ತಗೊಂಡು ಬಂದಿದ್ದೀನಿ. 80 ಲಕ್ಷ ಜಾಬ್ ಕಾರ್ಡ್ಸ್ ಇದೆ, ಆಕ್ಟಿವ್ ಜಾಬ್ ಕಾರ್ಡ್ಸ್ 71 ಲ್ಯಾಕ್ ಇದೆ. 71 ಲಕ್ಷ ಜನಕ್ಕೆ ನಮ್ಮ ರಾಜ್ಯದಲ್ಲಿ ಕೆಲಸ ಸಿಕ್ಕಿದೆ ಪ್ರತಿಯೊಂದು ಜಿಲ್ಲೆಯಲ್ಲೂ. ಆದರೆ KGF ಕ್ಷೇತ್ರ ವಿಶೇಷವಾಗಿ ಇನ್ನೂ 5% ಜಾಸ್ತಿ ಜನ, ಇಡೀ ರಾಜ್ಯದಲ್ಲಿ 54% ಉದ್ಯೋಗವನ್ನ ಅದನ್ನ ಅವಲಂಬಿಸಿದ್ರೆ
ಇಡೀ ಕೋಲಾರ ಜಿಲ್ಲೆ ಮತ್ತೆ KGF ಕ್ಷೇತ್ರ 59% ಅಷ್ಟು ಉದ್ಯೋಗನ ಅವಲಂಬಿಸಿದ್ದಾರೆ. ಬರಗಾಲದಿಂದ ತತ್ತರಿಸಿರೋ ಅಂಥವರಿಗೆ, ನೀರೇ ನೋಡದೇ ಇದ್ದಂಥವರಿಗೆ ಕಳೆದ 10 ವರ್ಷಗಳಿಂದ ಕುಡಿಯೋ ನೀರಿನ ಅಭಾವವನ್ನ ಎದುರಿಸ್ತಾ ಇದ್ವಿ. 3 ತಿಂಗಳಲ್ಲಿ ದನಕರುಗಳಿಗೆ ನೀರು ಕೊಡಕ್ಕೆ ನಮ್ಗೆ ಶಕ್ತಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಕುಡಿಯೋ ನೀರಿನ ಯೋಜನೆಗಳನ್ನ ತರ್ತಾ ಅದರ ಜೊತೆಯಲ್ಲಿ ಎಲ್ಲಾ ಕೆರೆಗಳನ್ನ ತುಂಬಿಸೋ KC ವ್ಯಾಲಿ ಅನ್ನೋ ಯೋಜನೆಯಿಂದ 1300 ಕೋಟಿಯ ಅನುದಾನವನ್ನ ಕೊಟ್ಟು ಎಲ್ಲಾ ಕೆರೆಗಳನ್ನ ನೀರನ್ನ ತುಂಬಿಸುವಂತ ಪ್ರಯತ್ನ ಮಾಡಿದ್ರಿಂದ ನಮ್ಮ ರೈತರು ಬೆಳೆಯನ್ನ ಬೆಳೆಯಕ್ಕೆ ಶಕ್ತಿವಂತರಾಗಿದ್ದಾರೆ. ಯಾರ್ಯಾರು ಹಳ್ಳಿಗಳಲ್ಲಿರುವಂತ ಹೆಣ್ಮಕ್ಳು ವ್ಯವಸಾಯ ಮಾಡ್ತಾರೆ, ಕೃಷಿ ಚಟುವಟಿಕೆಗಳು, ಹಸು ಕುರಿಗಳನ್ನ ಸಾಕುವಂಥದ್ದು, ಇಂಥದನ್ನೆಲ್ಲ ಮಾಡಿ ತನ್ನ ಕುಟುಂಬನ ಪೋಷಣೆ ಮಾಡುವಂಥ ವಿಚಾರದಲ್ಲಿ ಬೇರೆ ಕಡೆ ಉದ್ಯೋಗ ಹುಡ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟ. ಬೆಂಗಳೂರು ಒಂದು ಜಾಗದಲ್ಲಿ 1 ಕೋಟಿ ಜನಸಂಖ್ಯೆಗೆ ಕೆಲಸ ಸಿಗ್ಬೋದು, ಆದರೆ ಗ್ರಾಮೀಣ ಭಾಗದಲ್ಲಿರುವಂಥ ಹೆಣ್ಮಕ್ಳು ತನ್ನ ಕುಟುಂಬನ, ತನ್ನ ಮಕ್ಕಳನ್ನ, ತನ್ನನ್ನು ಅವಲಂಬಿಸಿರೋರನ್ನ ಎಲ್ಲ ಬಿಟ್ಟು ದೂರದ ಊರಿಗೆ ಬಂದು ಕೆಲಸ ಮಾಡಲಿಕ್ಕೆ ಆಗಲ್ಲ. ಇದು ಮಹತ್ವಾಕಾಂಕ್ಷಿ ಯೋಜನೆ, ನನ್ನ ಅನುಭವಕ್ಕೆ ಬಂದಿರುವಂಥದ್ದು. ಅದಾದ್ಮೇಲೆ ಆ ಭಾಗದಲ್ಲಿ ಏನೇನು ಸಮಸ್ಯೆಗಳಿದಾವೆ ಅಲ್ಲಿ ತಿಳ್ಕೊಂಡು ಕೆಲಸ ಮಾಡಿರುವಂಥದ್ದಿದೆ. ಬಹಳ ವಿಚಾರಗಳಲ್ಲಿ 20 ವರ್ಷಗಳಲ್ಲಿ ಅದ್ಭುತವಾಗಿರುವಂಥ ಯೋಜನೆಗಳಾದಾಗ ಕಲ್ಯಾಣಿಗಳಾಗಿದ್ದಾವೆ, ಕೆರೆ ಅಚ್ಚುಕಟ್ಟುಗಳು ಅಭಿವೃದ್ಧಿ ಆಗಿದ್ದಾವೆ. ಅದಾದ್ಮೇಲೆ ನರೇಗಾ ಅಲ್ಲಿ ಸ್ಕೂಲ್ ಕಟ್ಟಡಗಳು, ಅಂಗನವಾಡಿಗಳು, ಶೌಚಾಲಯಗಳು, ಇಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಇದನ್ನ ಇನ್ನೂ ಸಮರ್ಪಕವಾಗಿ ಮಾಡಲಿಕ್ಕೆ ನೀವು ಏನಾದರೂ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳಿ. ಈ ಯೋಜನೆಯ ಮಹತ್ವಾಕಾಂಕ್ಷೆಯನ್ನ ಉಳಿಸ್ಕೋಬೇಕು, ಕಾಪಾಡ್ಕೋಬೇಕು. ಪಕ್ಷಾತೀತವಾಗಿ ನಮ್ಮ ಕ್ಷೇತ್ರದ ಹೆಣ್ಮಕ್ಕಳಿಗೆ ಗೌರವ ಕೊಡಬೇಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ತಂದಿರುವಂಥ ಕಾಯ್ದೆಯನ್ನ ನಾವು ಗೌರವಿಸೋಣ ಅಂತ ಹೇಳಿ ಅವಕಾಶಕ್ಕಾಗಿ ಸಭಾಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಒಂದೇ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೇ ಹೆಣ್ಮಕ್ಳು ಕಷ್ಟ ಅಂತ ಬಂದಾಗ ಮಕ್ಕಳು ಸ್ಕೂಲ್ಗೆ ಅಥವಾ ತನ್ನ ಮದುವೆ ಇನ್ನೊಂದಕ್ಕೆ ಬಂದಾಗ ನಾವು 5,000 ಇಂದ 10,000 ಪ್ರೀತಿಯಿಂದ ಕೊಡೋಕೆ ಅಷ್ಟೇ ಶಕ್ತಿ ಇರುತ್ತೆ. ಈ ಗೃಹಲಕ್ಷ್ಮಿ ಯೋಜನೆ ನನ್ನ ಒಂದು ಕ್ಷೇತ್ರದಲ್ಲಿ ಪ್ರತಿ ತಿಂಗಳಿಗೆ 9 ಕೋಟಿ ಅಷ್ಟು ಅನುದಾನ ಬರುತ್ತೆ. ಒಂದು ವರ್ಷದಲ್ಲಿ ಒಂದು ವರ್ಷಕ್ಕೆ ನಮಗೆ 200 ಕೋಟಿಯಷ್ಟು ಅನುದಾನ ಒಂದು ವರ್ಷಕ್ಕೆ ನಮ್ಮ ಕ್ಷೇತ್ರಕ್ಕೆ DBT ಮುಖಾಂತರ 45,000 ಹೆಣ್ಮಕ್ಕಳಿಗೆ DBT ಮುಖಾಂತರ ಅನುದಾನವನ್ನ ಕೊಟ್ಟಿದ್ದಾರೆ. ಇದು ವರದಾನವಾಗಿದೆ ನಮ್ಮ ಇಡೀ ರಾಜ್ಯದ ಹೆಣ್ಮಕ್ಕಳಿಗೆ, ಸ್ವಾಭಿಮಾನವಾಗಿ ಬದುಕುವಂತ ಹೆಣ್ಮಕ್ಕಳಿಗೆ. ಹಿಂದೆ ಏನಾದ್ರೂ ಕಷ್ಟ ಅಂದ್ರೆ ಆ ಹೆಣ್ಮಗು ತನ್ನ ಮೈ ಮೇಲಿರುವಂತ ಓಲೆನ, ಮೂಗ್ನತ್ತನ್ನ, ಬಳೆಗಳನ್ನ ಅಡ ಇಡ್ತಾ ಇದ್ಲು. ತನ್ನ ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ, ತನ್ನ ಮಕ್ಕಳನ್ನ ಎಲ್ಲಾದ್ರೂ ಮದುವೆ, ಒಳ್ಳೆ ಕಾರ್ಯ, ಇನ್ನೊಂದಕ್ಕೆ ಹೋಗ್ಬೇಕಂದ್ರೆ ತನಗೋಸ್ಕರ ಯಾವತ್ತೂ ತನ್ನ ಹೆಣ್ಮಕ್ಳು ಸಾಲ ಮಾಡಿಲ್ಲ. ತನ್ನ ಕುಟುಂಬನ, ತನ್ನ ಗಂಡನ ಹಾರೈಕೆನ, ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ, ಮದುವೆ ಮಾಡೋವಾಗ. ಆದ್ರೆ ಇವತ್ತು ಒಂದು ಸಂದರ್ಭದಲ್ಲಿ ಹೆಣ್ಮಗು ಧೈರ್ಯವಾಗಿ ತನ್ನ ಅಕೌಂಟ್ಗೆ 1,20,000 ಬರುತ್ತೆ 5 ವರ್ಷದಲ್ಲಿ. 1,20,000 ಒಂದು ಕುಟುಂಬಕ್ಕೆ. ಅಂಥದನ್ನ ನೀವು ಕೂಡ ಒಂದೇ ಒಂದು ತಿಂಗಳು ದುಡ್ಡು ಬಿದ್ದಿಲ್ಲ ಅಂದ್ರೆ ನೀಟಾಗಿ ಅದನ್ನ ಗಮನ ಸೆಳೆಯೋದ್ರಲ್ಲಿ ಕೇಳ್ತೀರಾ, ವಿಚಾರ ಮಾಡ್ತೀರಾ. ಅಂದ್ರೆ ಪ್ರತಿಯೊಬ್ಬರೂ ಇದರ ಫಲಾನುಭವಿಗಳಾಗಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಪಾರದರ್ಶಕವಾಗಿ, ನೇರವಾಗಿ ಇಂಥ ಯೋಜನೆ ಮುಟ್ಟೋ ಅಂಥದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ. KGF ಒಂದೇ ಒಂದು ಕ್ಷೇತ್ರದಲ್ಲಿ 10 ಕೋಟಿ ಪ್ರತಿ ತಿಂಗಳು ಬರುತ್ತೆ ಅಂದ್ರೆ ನಮಗೆ ಅಭಿವೃದ್ಧಿಗೆ ಒಂದೊಂದ್ಸತಿ ಅನುದಾನ ಬಂದಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ಪ್ರತಿ ಕುಟುಂಬ ಒಂದಲ್ಲ ಒಂದು ರೀತಿ ಆರ್ಥಿಕವಾಗಿ ಶಕ್ತಿಯನ್ನ ತುಂಬುತ್ತಾ ಇದೆ. ಆರ್ಥಿಕವಾಗಿ ಬೇರೆಯವ್ರ ಹತ್ರ ನಮ್ಮ ಹೆಣ್ಮಕ್ಳು ಇವತ್ತು ಕೈ ಚಾಚುವಂತ ಪರಿಸ್ಥಿತಿ ಇಲ್ಲ. ಸ್ವಾಭಿಮಾನವಾಗಿ ಬದುಕನ್ನ ಕಟ್ಕೋತಾರೆ, ತಮ್ಮ ಕುಟುಂಬನ ಕಾಪಾಡ್ಕೊಂತ ಇದ್ದಾರೆ. ಅಂತ ದಿನಗಳು ಬಂದಿದೆ ಇವತ್ತು. ಕೋವಿಡ್ ನಂತರ ದಿನಗಳನ್ನ ಎದುರಿಸಿದ ಮೇಲೆ, ಕೋವಿಡ್ ಅಲ್ಲಿ ನಾವು ಒಂದು ಮನೆಗಳ ಹತ್ರ ಹೋದಾಗ ಅಕ್ಕಿ ಕೊಟ್ವಿ, ಬೇಳೆ ಕೊಟ್ವಿ, ಅದ್ರ ಮೇಲೆ ದೇವ್ರ ಶಕ್ತಿ ನಮ್ಗೇನು ಕೊಡ್ಲಿಲ್ಲ. ಒಂದು ಕುಟುಂಬಕ್ಕೆ 5,000 10,000 ಕೊಡೋಣ ಅಂದ್ರೆ ನಮ್ಮ ಹತ್ರ ಆ ಶಕ್ತಿ ಇರ್ಲಿಲ್ಲ. ಆದ್ರೆ ಅಂತ ಕುಟುಂಬಗಳನ್ನ ರಕ್ಷಣೆ ಮಾಡೋ ಅಂತ ಯೋಜನೆ ಇದು. ಗೌರವವಾಗಿ ಇಡೀ ರಾಜ್ಯದ ಹೆಣ್ಮಕ್ಳಿಗೆ ಗೌರವ ಕೊಡ್ತಾ ಇದೆ. ಬಡವರು ಇರ್ಬೋದು, ಕೂಲಿಗೆ ಹೋಗ್ಬೋದು, ದುರ್ಬಲ ವರ್ಗದವ್ರು ಇರ್ಬೋದು, ಶೋಷಿತರು ಇರ್ಬೋದು, ಅವ್ರನ್ನೆಲ್ಲ ಇಷ್ಟು ಗೌರವವಾಗಿ ನೋಡ್ತಾ ಇರೋಂಥ ಸರ್ಕಾರಕ್ಕೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇಡೀ ರಾಜ್ಯದ ಯಾರು ಹೆಣ್ಮಕ್ಳಿದ್ದಾರೆ, ಈ ಯೋಜನೆಯ ಫಲವನ್ನ ಪಡಿತಾ ಇದ್ದಾರೆ, ಅವರೆಲ್ಲರ ಪರವಾಗೂ ನಾನು ಸರ್ಕಾರಕ್ಕೆ, ಸಭಾಧ್ಯಕ್ಷರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ತೆ. KY ನಂಜೇಗೌಡರು ಅಲ್ಲ ನೋಡಿ, ಶಾರ್ಟ್ ಮಾತಾಡ್ಲಿ ಅಧ್ಯಕ್ಷರೇ. ಈಗ ಕೊಡ್ತೀನಿ ಅಂತ ಹೇಳಿದ್ರು, 5 ನಿಮಿಷ ಮುಗಿಸಿ ಸರ್. ಈಗ ನನಗೆ 10 ನಿಮಿಷದಲ್ಲಿ ಮುಗಿಸ್ತೀವಿ ಸರ್. ಎತ್ತರ ಮುಗಿಸಿ ಮಾತಾಡಲ್ಲ ಸರ್. ನಾನು ಒಂದು 5 ನಿಮಿಷ ಆಗ ನಾನು ಹೇಳಿದ್ದೆ ಎತ್ನ ಒಂದು ವರ್ಷ ಮುಗಿಲಿ ಅಧ್ಯಕ್ಷರೇ. ನೋಡಿ ಅಧ್ಯಕ್ಷರೇ, ನಾ ಬೆಳಿಗ್ಗೆಯಿಂದ ಹೌದೌದು ಸರ್, ಆಯ್ತು ಮಾತಾಡ್ಲಿ. ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ ಸರ್. ಈಗ ಇದು ನರೇಗಾ ಸಂಬಂಧಪಟ್ಟಾಗಿ ಚರ್ಚೆ.
ನರೇಗಾವನ್ನ ವಿರೋಧಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂದಂಥ ಹೊಸ ವಿಬಿಜಿ ರಾಮ್ಜಿ ಒಂದು ಯೋಜನೆ ಬಗ್ಗೆ ಮಾತಾಡ್ತೀನಿ ಅಧ್ಯಕ್ಷರೇ. ಇದನ್ನು ಬಿಟ್ಟು ಭ್ರಷ್ಟಾಚಾರ ಬಗ್ಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ, ಅದನ್ನು ಆ ಒಂದು ಇದಕ್ಕೆ ಟಚ್ ಮಾಡೋದಿಲ್ಲ. ತಾವೇನು ಇದ್ರ ಬಗ್ಗೆನೂ ತಾವು ತಪ್ಪು ತಿಳ್ಕೋಬಾರ್ದು ಅಂತ ಕೇಳ್ಕೊಂಡು ಅಧ್ಯಕ್ಷರೇ, ಇವತ್ತು ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಅಪಪ್ರಚಾರ ಮಾಡ್ತಾ ಇದೆ. ಮನ್ರೇಗಾ ತೆಗೆದಿದ್ದಾರೆ, ಗ್ರಾಮೀಣ ಜನರ ಉದ್ಯೋಗವನ್ನು ಕಸಿದುಕೊಂಡಿದ್ದಾರೆ. ಇದು ಕೇಂದ್ರೀಕೃತವಾದಂಥ ದಿಲ್ಲಿಯಿಂದ ಆದೇಶದ ಮೇಲೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಅಪಪ್ರಚಾರ ಈ ದೇಶದಲ್ಲಿ ನಡೆದಿದೆ. ಅಧ್ಯಕ್ಷರೇ, ಇವತ್ತು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಈ ಒಂದು ನಮ್ಮ ದೇಶದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ತಂದಾಗ ಇಲ್ಲಿಯವರೆಗೆ ಅದರ ಅನುಭವದ ಮೇಲೆ, ಯಾಕಂದರೆ ಅಧ್ಯಕ್ಷರೇ, ಇದು ಮೊದಲು ಕಾಲಕ್ಕೆ ಇವತ್ತು ನಾವು ಹೆಸರುಗಳು ಬದಲಾವಣೆ ಹಾಕೋತ ಬಂದಿದ್ದಾವೆ ಅಧ್ಯಕ್ಷರೇ. ಮೊದಲು ಇದೇ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರದವರು ಜವಾಹರ್ ರೋಜ್ಗಾರ್ ಯೋಜನೆ ಎತ್ತಿತ್ತು. ಅದರ ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ರು ಪ್ರಧಾನಮಂತ್ರಿಗಳಾದ ಅದನ್ನೇ ಹೆಸರು ಬದಲಾವಣೆ ಮಾಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇವತ್ತು ಬದಲಾವಣೆ ಮಾಡಿದ್ರು. ಆದರೆ ಏನೇನು ಲೋಪದೋಷಗಳಿರ್ತಾವೆ ಯಾವುದೇ ಒಂದು ಯೋಜನೆಯಲ್ಲಿ, ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮಗಳಲ್ಲಿ, ಅದು ನೇರವಾಗಿ ಜನರಿಗೆ ಏನು ಕೇಂದ್ರ ಸರ್ಕಾರ ಕೊಟ್ಟಂಥ ಹಣ ಮತ್ತು ಅದಕ್ಕೆ ರಾಜ್ಯ ಸರ್ಕಾರದ ಹಣ ಕೂಡಿಸಿ ಒಂದು ಗ್ರಾಮಕ್ಕೆ ಹೋಗಬೇಕಾದ್ರೆ ಅಲ್ಲಿ ಏನೇನೋ ನ್ಯೂನ್ಯತೆಗಳದಾವ ಏನೋ ಅನ್ನುವಂಥದ್ದನ್ನು ಅಧ್ಯಯನ ಮಾಡಿ ಚಿಂತನೆ ಮಾಡಿ ಇವತ್ತು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬದಲು ಅದರಲ್ಲಿರುವಂಥ ನ್ಯೂನ್ಯತೆಗಳ ಬಗ್ಗೆ ಅಧ್ಯಕ್ಷರು, ಇವತ್ತು ನ್ಯೂನ್ಯತೆಗಳು ಏನು? ಮೊದಲು ಇದ್ದಂಥ ನರೇಗಾದಲ್ಲಿ 100 ದಿನದ ಕೌಶಲ್ಯ ರಹಿತ ಉದ್ಯೋಗ ಖಾತ್ರಿ ಇತ್ತು. ಈಗ ಕೇಂದ್ರ ಸರ್ಕಾರ ಅದನ್ನು ಪ್ರತಿ ಕುಟುಂಬಕ್ಕೆ 125 ದಿವಸ ಕೌಶಲ್ಯ ಸಹಿತವಾದಂಥ ಉದ್ಯೋಗ ನೀಡುವಂಥ ಕೆಲಸ ಮಾಡಿದೆ. ಅದರ ಮೊದಲು 100 ದಿವಸದ್ದನ್ನು ಇವತ್ತು 125 ದಿವಸ ಮಾಡಿದ್ದಾರೆ. ಏನು ಇದರಲ್ಲಿ ಏನು ಅನಾಹುತ ಆಗಿದೆ? ಏನು ಗ್ರಾಮೀಣ ಜನರ ಒಂದು ಉದ್ಯೋಗ ಕಸುವಂಥದ್ದಾಗಿದೆ? ಕೇವಲ ಕೂಲಿ ಕೆಲಸದ ಮೇಲೆ ಕೇಂದ್ರೀಕರಣ ಇತ್ತು ಅಧ್ಯಕ್ಷರೇ. ಇವತ್ತು 2047 ಭಾರತ ವಿಕಸಿತ ಭಾರತ ನಮಗೊಂದು ಗುರಿ ಇರಬೇಕು. ಹೆಂಗೆ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಇದ್ದಾಗ ಗರೀಬಿ ಹಟಾವು 20 ಪಾಯಿಂಟ್ ಪ್ರೋಗ್ರಾಮು ಅನೇಕ ಏನು ಇವತ್ತು ಯೋಜನೆಗಳನ್ನು ತಗೊಂಡು ಬಂದಿದ್ರು. ಯಾಕಂದರೆ ಅಂದಿನ ಕಾಲದಲ್ಲಿ ಬಡತನ ಅನ್ನುವಂಥ ಭಾಳ ದೊಡ್ಡ ಸಮಸ್ಯೆ. ವಿದೇಶದಿಂದ ಗೋಧಿ ಬರ್ತಿತ್ತು. ಯಾವ ಅಮೇರಿಕಾದಲ್ಲಿ ಹಂದಿಗಳಿಗೆ ಹಾಕುವಂಥ ಗೋಧಿ ಭಾರತಕ್ಕೆ ತಂದು ನಮ್ಮ ಜನರಿಗೆ ಕೊಡುವಂಥ ಪರಿಸ್ಥಿತಿ ಇತ್ತು. ಅಂತೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಏನು ಒಂದು ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥದ್ದು ಪ್ರತಿ ಸೋಮವಾರ ಎಲ್ಲರ ದೇಶದಲ್ಲಿರೋ ಸೋಮವಾರ ಒಂದು ದಿವಸ ಆಹಾರವನ್ನು ಬಿಡಬೇಕು, ಅನ್ನವನ್ನು ಬಿಟ್ಟರೆ ನಮ್ಮ ದೇಶದ ಆಹಾರದ ಒಂದು ಸಮಸ್ಯೆ ಹೋಗ್ತದಂತ ಅವತ್ತು ಒಂದು ಸಂಘರ್ಷ ಇತ್ತು. ಅದರ ನಂತರ ಜವಾಹರ್ ರೋಜ್ಗಾರ್ ಯೋಜನಾ ಬಂತು. ಅದರ ನಂತರ ಅದೇ ಬದಲಾವಣೆಯಾಗಿ ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಬಂತು ಅಧ್ಯಕ್ಷರೇ. ಅವಾಗ ವೇತನ ಮನ್ರೇಗಾದಲ್ಲಿ 15 ದಿವಸಕ್ಕೊಮ್ಮೆ ಆಗ್ತಾ ಇತ್ತು ಅಧ್ಯಕ್ಷರೇ. ಈಗ ಈ ಹೊಸ ಒಂದು ಯೋಜನೆ ಬಂದಿದ್ದರಿಂದ 7 ದಿವಸಕ್ಕೊಮ್ಮೆ ವೇತನವನ್ನು ಪಾವತಿ ಮಾಡಲೇಬೇಕು. ಉದ್ಯೋಗ ಚೀಟಿ ಅವಾಗ 5 ವರ್ಷ ಇತ್ತು ಅಧ್ಯಕ್ಷರೇ, ಅದನ್ನು ಅವಧಿ 3 ವರ್ಷ ಮಾಡಿದ್ದಾರೆ. ಕಾಮಗಾರಿ ಸ್ಥಳದಲ್ಲಿ ಮೃತಪಟ್ಟರೆ ಅವಾಗ ಪರಿಹಾರ ಮತ್ತು ವೈದ್ಯಕೀಯ ವೆಚ್ಚ ಮಾತ್ರ ಇತ್ತು ಅಧ್ಯಕ್ಷರೇ. ಇವತ್ತು ಈ ಒಂದು ವಿಬಿಜಿ ರಾಮ್ಜಿಯಲ್ಲಿ ಪರಿಹಾರ ಮತ್ತು ವೈದ್ಯಕೀಯ ವೆಚ್ಚದ ಜೊತೆಗೆ ಕೂಲಿಕಾರರ ಮಕ್ಕಳಿಗೂ ಸಹ ಅಪಘಾತವಾದರೆ ಸಂಪೂರ್ಣ
ಸರ್ಕಾರವೇ ಉಚಿತ ವೈದ್ಯಕೀಯ ಚಿಕಿತ್ಸೆ ಕೊಡುವಂಥ ಯೋಜನೆಯನ್ನು ಇಲ್ಲಿ ಸೇರಿಸಿದ್ದಾರೆ. ಅವಾಗ ಬೇಡಿಕೆ ಆಧಾರಿತವಾಗಿರುವುದರಿಂದ ಇಂತಿಷ್ಟು ದಿನಗಳ ಕೆಲಸ ಸಿಗುತ್ತದೆ ಎಂಬ ಗ್ಯಾರಂಟಿ ಇರಲಿಲ್ಲ. ಇವತ್ತು ನೋಡ್ರಿ ಅಧ್ಯಕ್ಷರೇ, ಇವತ್ತೊಂದು ವಿಜಯ ಕರ್ನಾಟಕದಲ್ಲಿ ನಿನ್ನೆ ಒಂದು ಲೇಖನ ಬರೆದಿದ್ದಾರೆ. ಮನ್ರೇಗಾ ಬಗ್ಗೆ ಭಾಳ ಹೇಳ್ತಿರುವಂಥ ಸರ್ಕಾರಗಳು ಅಪಪ್ರಚಾರ ಮಾಡೋರು ಹೆಸರಿಗಷ್ಟೇ 100 ದಿನ, ಉದ್ಯೋಗ ಸಿಕ್ಕಿದ್ದು 50 ದಿನ. ಯಾವ ರೀತಿ ಉದ್ಯೋಗ ಸೃಷ್ಟಿ ಇವತ್ತು ಈ ದೇಶದಲ್ಲಿ ಏನಾಗಿದೆ ಅಂದರೆ ಉದ್ಯೋಗ 50% ಅಷ್ಟೇ ಟಾರ್ಗೆಟ್ ಆಗಿದೆ. ಅದಕ್ಕೆ ಈಗ ಹೊಸ ಒಂದು ಏನು ನಮ್ಮ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ನಲ್ಲಿ ಪೂರೈಕೆ ಆಗಿದ್ದರಿಂದ ಕೂಲಿಕಾರರಿಗೆ ಇಂತಿಷ್ಟು ದಿನಗಳ ಕೆಲಸ ಸಿಗುತ್ತದೆ ಎಂಬ ಗ್ಯಾರಂಟಿ ಇದೆ. ಅದರ ಜೊತೆಗೆ ಇನ್ನೊಂದು ಭಾಳ ಮಹತ್ವದ ಏನಂದ್ರೆ ಅಧ್ಯಕ್ಷರೇ, ರೈತನ ಹೊಲಗಳಲ್ಲಿ ಕೆಲಸ ಇದ್ದಾಗ ಈಗ ಬಿತ್ತಣಿಕೆ ಸಮಯ ಇರ್ಬೋದು, ರಾಶಿ ಮಾಡುವಂಥ ಸಮಯ ಇರ್ಬೋದು, ಆ ಸಮಯದಲ್ಲಿ ಈ UBG ಗ್ರಾಮದ ಒಂದು ಯೋಜನೆ ಕೊಡೋದಿಲ್ಲ. ಆ ಗ್ಯಾಪದಲ್ಲಿ ಅಲ್ಲಿನ ಹಳ್ಳಿಯಲ್ಲಿರುವಂಥ ಜನರಿಗೆ, ರೈತರಿಗೆ, ಕಾರ್ಮಿಕರು ಸಿಗಬೇಕನ್ನುವಂಥ ಒಂದು ಗ್ಯಾಪ್ ಕೊಟ್ಟಿದ್ದರಿಂದ ಇವತ್ತೇನಾಗಿದೆ ಅಧ್ಯಕ್ಷರೇ, ಇವತ್ತೇನಾಗ್ತದೆ ಅಧ್ಯಕ್ಷರೇ, ನಾವೆಲ್ಲ ಮಾತಾಡ್ತೀವಿ, ಆದರೆ ಸುಗ್ಗಿಯ ಕಾಲದಲ್ಲಿ ರೈತರಿಗೆ ಕಾರ್ಮಿಕರೇ ಸಿಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅಧ್ಯಕ್ಷರೇ, ಇವತ್ತು ಏನು 20 ವರ್ಷದಿಂದ ಬಂದಂಥ ಮನ್ರೇಗಾ ಯೋಜನೆ ಪರಿಷ್ಕರಣೆ ಮಾತ್ರ ಇದರಲ್ಲಾಗಿದೆ. ಪೂರ್ತಿ ತೆಗೆದು ಹಾಕಿದ್ದಾರೆ. ಪೂರ್ತಿ ನರೇಂದ್ರ ಮೋದಿಯವರು ಗ್ರಾಮೀಣ ಪ್ರದೇಶದ ಹಕ್ಕನ್ನು ಕಸಿಕೊಂಡಿದ್ದಾರೆ ಅನ್ನೋದರಲ್ಲಿ ಯಾವುದೇ ರೀತಿ ಆಧಾರ ರಹಿತ ಟೀಕೆ ಒಳ್ಳೆಯದಲ್ಲ. ಮತ್ತು ಪಾರದರ್ಶಕವಾಗಿ ಸಮರ್ಥವಾಗಿ ಜಾರಿಗೆ ಆಗೋದನ್ನು ಇವತ್ತು ಈ ಒಂದು ಯೋಜನೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಅಧ್ಯಕ್ಷರೇ, ಇವತ್ತು ಸಾಕಷ್ಟು ಏನು ಈ ದೇಶದಲ್ಲಿ ಸಾಕಷ್ಟು ಗಾಂಧಿಯವ್ರ ಹೆಸರಿನಿಂದ, ನೆಹರು ಅವ್ರ ಹೆಸರಿನಿಂದ, ರಾಜೀವ್ರ ಸಾಕಷ್ಟು ಯೋಜನೆ ಅದಾವೆ. ಇವತ್ತು ನೋಡ್ರಿ ಅಧ್ಯಕ್ಷರೇ, ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ 25 ಯೋಜನೆಗಳು ರಾಜೀವ್ ಗಾಂಧಿಯವರಿಂದ, ಇಂದಿರಾ ಗಾಂಧಿಯವರ ಹೆಸರಿದೆ. ರಾಜೀವ್ ಗಾಂಧಿಯವರ ಹೆಸರಲ್ಲಿ ಶಿಕ್ಷಣ ಸಂಸ್ಥೆಗಳು 55, ಇಂದಿರಾ ಗಾಂಧಿಯವರ ಹೆಸರಲ್ಲೇ 21, ನೆಹರು ಅವರ ಹೆಸರಲ್ಲೇ 22, ರಸ್ತೆ ಸ್ಥಳ ಕಟ್ಟಡಗಳಿಗೆ 74, 51 ಪ್ರಶಸ್ತಿಗಳು ಗಾಂಧಿ ಕುಟುಂಬದ ಹೆಸರುಗಳಿಗೆ, 39 ವೈದ್ಯಕೀಯ ಸಂಸ್ಥೆಗಳ ಗಾಂಧಿ ಕುಟುಂಬಕ್ಕೆ, ಈ ರೀತಿ ಸಾಕಷ್ಟು ಹೆಸರುಗಳು ಸ್ಕಾಲರ್ಶಿಪ್ನಲ್ಲಿದೆ, ವಿಮಾನ ನಿಲ್ದಾಣದಲ್ಲಿದೆ, ರಾಷ್ಟ್ರೀಯ ಉದ್ಯಾನ ಇದೆ. ಆದರೆ ಯಾರು ಮಹಾತ್ಮ ಗಾಂಧಿಯವರು ತಾವು ಪ್ರತಿಯೊಂದು ಸಂದರ್ಭದಲ್ಲಿ ಅವರ ಸಮಾಧಿಗೆ ಮುಂದೆ ಹೋಗಿ ನೋಡಿದ್ರೆ ಹೇ ರಾಮತ್ ಬರೆದಿದ್ದಾರೆ. ರಾಮನ ಹೆಸರಲ್ಲೇ ಮಾಡಿದ್ದಕ್ಕೆ ಇವರಿಗೆ ತೊಂದರೆ ಆಗಿದೆ ವಿನಃ ರಾಮನ ಹೆಸರು ಬಂದಿದ್ದಕ್ಕೇ ಒಮ್ಮೆ ಲೋಕಸಭೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳಿದರು, ನೀವು ಏನಾದರೂ ಹೋರಾಟ, ಸಂಘರ್ಷ, ಜಗಳ ಮಾಡೋದಿದ್ರೆ BJP ಜೊತೆಗೆ ಮಾಡಿರಿ, ನಮ್ಮ ಪಕ್ಷದ ಜೊತೆಗೆ ಮಾಡಿರಿ. ಆದರೆ ರಾಮನ ಜೊತೆಗೆ ನೀವೇನಾದರೂ ರಾಮನನ್ನು ಏನಾದರೂ ನೀವು ಅಪಪ್ರಚಾರ ಮಾಡ್ಲಿಕ್ಕೆ ಹೋದರೆ ನಿಮ್ಗೆ ಅಸ್ತಿತ್ವ ನಿಮ್ದು ಹೋಗಿಬಿಡ್ತೈತೆ ಅನ್ನೋಂಥ ಎಚ್ಚರಿಕೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟಿದ್ರು. ಇವತ್ತದು ಸತ್ಯ ಈ ದೇಶದಲ್ಲಿ ಆಗ್ತಾ ಇದೆ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ಈ ಒಂದು ಯೋಜನೆ ಸುಮಾರು ನೋಡಿ ಅಧ್ಯಕ್ಷರೇ, ಇದರಲ್ಲಿ ಯಾವ್ಯಾವ ನರೇಗಾದಲ್ಲಿ ಏನು ಕೊರತೆ ಇತ್ತು ಆ ಕೊರತೆಯನ್ನು ಇವತ್ತು ನೀಗಿಸಲಿಕ್ಕೆ ಇವತ್ತು ಈ ಒಂದು ಇದರಲ್ಲಿ ಜಾಬ್ ಕಾರ್ಡ್ಗಳು ಎಷ್ಟೋ ಕಡೆ ನಾವು ನೋಡ್ತೀವಿ, ನಕಲಿ ಜಾಬ್ ಕಾರ್ಡ್ಗಳು, ಜನಪ್ರತಿನಿಧಿಗಳೇ ತಮ್ಮ ಮನೆಯಲ್ಲಿ ಜಾಬ್ ಕಾರ್ಡ್ ಮಾಡಿಕೊಂಡು ದುರುಪಯೋಗ ಮಾಡ್ಕೊಳ್ಳುವಂಥ ಟೀಕೆ ಟಿಪ್ಪಣಿಯನ್ನು ನಾವು ನೋಡ್ತೀವಿ. ಇವತ್ತು ಒಬ್ಬಂಟಿ ಮಹಿಳೆಯರಿಗೆ, ಅಂಗವಿಕಲರಿಗೆ, 60 ವರ್ಷ ಮೇಲ್ಪಟ್ಟವರಿಗೆ, ತೃತೀಯ ಲಿಂಗಗಳಿಗೆ, ದುರ್ಬಲ ಆದಿವಾಸಿ ಸಮುದಾಯದವರಿಗೆ ವಿಶೇಷ ಗ್ರಾಮೀಣ ಉದ್ಯೋಗ ಖಾತ್ರಿ ನೀಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಲ್ಲಿ ಇವತ್ತು ಎಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಅಧ್ಯಕ್ಷರೇ, ಕೃತಕ ಬುದ್ಧಿಮತ್ತೆ ಉಪಯೋಗಿಸಿ ಭಾಳಷ್ಟು ವಂಚನೆಗಳು ಇವತ್ತು ಜಗತ್ತಿನಲ್ಲಿ ನಡೆದಿವೆ. ಅದನ್ನು ತಡೆಗಟ್ಟಲಿಕ್ಕೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ವರ್ಷಕ್ಕೆ 2 ಸಲ ಆಡಿಟ್ ಮಾಡುವಂಥ ಮತ್ತು ಸಹಕಾರ ಒಕ್ಕೂಟದ ಪ್ರೋತ್ಸಾಹಿಸುವಂಥ
ರಾಜ್ಯಗಳನ್ನು ಉತ್ತರದಾಯಿತ್ವವನ್ನು ಮಾಡುವಂಥ ಜವಾಬ್ದಾರಿ ಇದೆ. ಅಧ್ಯಕ್ಷರು ಇವತ್ತು 10% ಇತ್ತು ಮೊದಲು ನರೇಗಾದಲ್ಲಿ, ಅದನ್ನು ಇವತ್ತು 60% ಏನು ಮಾಡಿದ್ದಾರೆ. ನಾನು ಸಹ ಈ ಒಂದು ವಿಷಯದಲ್ಲಿ ಕೇಂದ್ರ ಸರ್ಕಾರ ತನ್ನ ಪಾಲನ್ನು ಹೆಚ್ಚು ಮಾಡಬೇಕು, ರಾಜ್ಯ ಸರ್ಕಾರದ 75-25 ಮಾಡಿ ಆ ಒಂದು ಯೋಜನೆಯನ್ನು ಪರಿಣಾಮಕಾರಿಯಾಗಿ ತೊಗೊಂಡು ಬಂದರೆ ಏನು ಇವರು ಅಪಪ್ರಚಾರ ಏನು ಮಾಡ್ತಾ ಇದ್ದಾರೆ, ಈ ಒಂದು ನರೇಗಾದ ತೆಗೆದು ಹಾಕಿದ್ದಾರೆ, ಅದರಲ್ಲಿ ಗಾಂಧಿಯವರ ಹೆಸರು ತೆಗೆದು ಹಾಕಿದ್ದಾರೆ. ಯಾವುದೂ ಸಹ ಕಾಲಕ್ಕೆ ಏನೇನು ತಪ್ಪುಗಳಿರ್ತಾವೆ ಅದನ್ನು ತಿದ್ದುಪಡಿ ಮಾಡಿ ಒಂದು ಪಾರದರ್ಶಕವಾದಂಥ ಒಂದು ಯೋಜನೆಯನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ನಾ ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಇಲ್ಲಿಯವರೆಗೆ 10-11 ವರ್ಷ ಆಯಿತು ದೇಶದ ಪ್ರಧಾನಮಂತ್ರಿ ಆದಮೇಲೆ ನರೇಂದ್ರ ಮೋದಿಯವರ ಮೇಲೆ ಒಂದೂ ಭ್ರಷ್ಟಾಚಾರದ ಆರೋಪ ಇಲ್ಲಾರಂತ ಒಬ್ಬ ಪ್ರಧಾನಮಂತ್ರಿ ಏನಾದರೂ ಆಗಿದ್ರೆ ಅದು ನರೇಂದ್ರ ಮೋದಿಯವರ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಅದಕ್ಕೆ ಇಂಥ ಒಂದು ಒಳ್ಳೆಯ ಯೋಜನೆಯನ್ನು ಏನು ನಮ್ಮ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತೇನು ತೊಗೊಂಡು ಬಂದಿದ್ದಾರೆ, ಈ ಒಂದು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್, ಈ ಒಂದು ಏನು ಕೇಂದ್ರ ಸರ್ಕಾರ ತಂದಿದೆ, ಇದನ್ನು ನಾನು ಕೇಂದ್ರ ಸರ್ಕಾರವನ್ನು ಅಭಿನಂದಿಸ್ತೇನೆ. ಈ ಯೋಜನೆ ಕರ್ನಾಟಕದಲ್ಲಿಯೂ ಸಮರ್ಪಕವಾಗಿ ಜಾರಿಯಾಗಲಿ. ಇವತ್ತು ನಾವು ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೋತೀನಿ, ಇದು ಕೇವಲ ಕೆಲವು ಪಕ್ಷದ ಒಂದು ಸಂಘರ್ಷಕ್ಕೆ ಇಳಿಲಾರ್ದೇನೆ ಇದರಲ್ಲಿ ಏನಾದರೂ ಇನ್ನೂ ಸಲಹೆಗಳಿದ್ದರೆ ರಾಜ್ಯ ಸರ್ಕಾರ ಕೊಟ್ಟು ಈ ಯೋಜನೆಯನ್ನು ಕರ್ನಾಟಕದಲ್ಲಿ ಸಮರ್ಪಕವಾಗಿ ಜಾರಿ ತರೋದ್ರ ಮೂಲಕ ಜನರಲ್ಲಿ ಇನ್ನೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡುವಂಥ ಆ ಒಂದು ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ವಿರೋಧವನ್ನು ಮಾಡೋದನ್ನು ಬಿಟ್ಟು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಏನು ಒಂದು ಪ್ರಸ್ತಾವನೆ ತಂದಿದ್ದಾರೆ ಅದನ್ನು ವಾಪಸ್ ತಗೋಬೇಕು. ಆ ವಾಪಸ್ ತಗೋದಿದ್ರೆ ನಾನು ಅದನ್ನು ವಿರೋಧ ಮಾಡ್ತೀನಿ ಅಂತ ಹೇಳಿ ನನಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಿ ನಂಜೇಗೌಡ ಸ್ವಾಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.